ಹೆಲೋ ವೀಕ್ಷಕರೇ, ಈ ನಿಮ್ಮ ಟ್ರಾವೆಲರ್ 25 ಮಾಡುವ ನಮಸ್ಕಾರಗಳು. ಇವತ್ತು ವೆದರ್ ನೋಡ್ಬೋದು ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ. ಹಾಗೆ ಜರ್ನಿ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಯಾರು ಜರ್ನಿನ ಅರ್ಧದಲ್ಲೇ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು ಏನು ಜರ್ನಿ ಮಾಡ್ತಿದ್ದೀನಿ ಅಂತ. ಸೊ ಗೈಸ್, ಇವತ್ತು ನಾಟ್ ಪ್ರೆಸೆಂಟ್ KSR ಬೆಂಗಳೂರು ಸ್ಟೇಷನ್ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲೇ ಬೋರ್ಡ್ ಇದೆ KSR ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್. ಸೊ ಗೈಸ್, ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಬೆಂಗಳೂರಿಂದ ಮೈಸೂರು ತನಕ. ನನಗೆ ಇವಾಗ 2 ಟ್ರೈನ್ ಆಪ್ಷನ್ ಇದೆ, ಹಂಪಿ ಎಕ್ಸ್ಪ್ರೆಸ್ ಒಂದು ಮತ್ತು ಕಾಚಿಗೂಡ ಅಶೋಕಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಬಟ್ ನಾನು ಪ್ರಿಫರ್ ಮಾಡಿದ್ದು ಕಾಚಿಗೂಡ ಅಶೋಕಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಯಾಕಂತ ರೀಸನ್ ಹೇಳ್ತೀನಿ ಒಂದು ನಿಮಿಷ. ಹಂಪಿನ ಈ ಟ್ರೈನು ಓವರ್ಟೇಕ್ ಮಾಡುತ್ತೆ ಅಂತ ನನಗೊಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ಅದಕ್ಕೆ ಆ ಒಂದು ಇನ್ಫಾರ್ಮೇಷನ್ ಮೇಲೆ ನಾನು ಅಶೋಕಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ಪ್ರಿಫರ್ ಮಾಡಿದ್ದೀನಿ ಇವಾಗ. ಸೊ ಗಾಯ್ಸ್, ಇವಾಗ ನಾನು ಈ ಟ್ರೈನ್ನ ಇನ್ಫಾರ್ಮೇಷನ್ ಹೇಳೋದು ಬಂದೆ. ಈ ಟ್ರೈನ್ನ ನಂಬರ್ ಬಂದು 12785 ಕಾಚಿಗೂಡ ಅಶೋಕಪುರಂ ಸೂಪರ್ ಫಾಸ್ಟ್ ಆಗಿರುತ್ತೆ. ಐ ಥಿಂಕ್ ಹಂಪಿ ಎಕ್ಸ್ಪ್ರೆಸ್ದು ಟೈಮ್ ಆಗಿದೆ, ಬಟ್ ಇದು ಇನ್ನೂ ಡಿಪಾರ್ಟ್ ಮಾಡಿಲ್ಲ. ನೋಡ್ತಾ ಇರ್ಬೋದು, ಅಲ್ಲೇನು ವ್ಯಾಪ್ 7 ಕಾಣ್ತಿದೆಯಲ್ಲ, ಅದೇ ಹಂಪಿ ಎಕ್ಸ್ಪ್ರೆಸ್. ಸೊ ಗೈಸ್, ಇನ್ನೊಂದು ನೋಡಿ, ಇಲ್ಲಿದೆ. ಇಲ್ಲಿ ಯಾವ್ದು ಗಾಡಿ ನೋಡ್ಬೋದು, ಒಂದೇ ಬರೋ ಸ್ಲೀಪರು. ಇದ್ಯಾವ್ದು ಗೊತ್ತಾ, ಮೊನ್ನೆ ಮೀನ್ಸ್ ಮೇ ಮಂತಲ್ಲಿ ಒಂದು ಟ್ರೈನ್ ಇನಾಗ್ರಲ್ ಆಯಿತು. ಅದು ಯಾವ ಗಾಡಿ ಅಂತ ಅಂದರೆ SMVT ಇಂದ ಮುಂಬೈ LTTಗೆ ಒಂದು ಟ್ರೈನ್ ಇನಾಗ್ರಲ್ ಆಯಿತು. ಆ ಟ್ರೈನ್ನ ಇವಾಗ ನೋಡ್ತಿರ್ಬೋದು, ಒಂದೇ ಬರೋ ಸ್ಲೀಪರಿಗೆ ಕನ್ವರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಅದೊಂದು ವಿಡಿಯೋ ತರ್ತೀನಿ ನಿಮಗೋಸ್ಕರ. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಬನ್ನಿ ಜರ್ನಿ ಒಂದು ಶುರು ಮಾಡೋಣ. ನಾನು ಯಾವ ಟ್ರೈನಿಗೆ ಹೋಗ್ತೀನಿ ಅಂತ ಇನ್ಫಾರ್ಮೇಷನ್ ಕೊಟ್ಟಾಯಿತು. ಸೊ ವಿತೌಟ್ ಟೈಮ್ ವೇಸ್ಟ್ ನಮ್ಮ ಒಂದು ಜರ್ನಿಯ ಹೈಲೈಟ್ನ ನೋಡ್ಕೊಂಬನ್ನಿ. So guys, after a 45 minutes delay, E-Road Web 7 has arrived for 12785 Kachigoda Ashokapura Super Fast Express. After a 45 minutes of delay, the train has arrived. So guys, after a delay of 1 hour, ನಾವು ಫೈನಲಿ KSR ಬೆಂಗಳೂರಿಂದ ಡಿಪಾರ್ಟ್ ಆಗಿದ್ದೀವಿ. ಇವಾಗ ಗೊತ್ತಿಲ್ಲ ಮೈಸೂರು ಎಷ್ಟಿದ್ದೀರಿ, ಬಟ್ ಲಿಟ್ರಲಿ ಬರೀ ಬೆಂಗಳೂರು ಟು ಮೈಸೂರು 3 ಸ್ಟಾಪ್ಸ್ ಇರೋದು ಈ ಗಾಡಿಗೆ. ಅಶೋಕಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಜಸ್ಟ್ 3 ಸ್ಟಾಪ್ಸ್ ಇರೋದು. ನೋಡೋಣ ಹೆಂಗೆ ಕವರ್ ಮಾಡುತ್ತೆ ಗಾಡಿ. ಸೊ ಗೈಸ್, ಬೆಂಗಳೂರು ಆದಮೇಲೆ ನಮ್ಮದು ಫಸ್ಟ್ ಸ್ಟಾಪ್ ಬಂದು ಕೆಂಗೇರಿ ಆಗಿರುತ್ತೆ. ನಾಯಂದಹಳ್ಳಿ ಸ್ಕಿಪ್ ಆಗುತ್ತೆ ಈ ಗಾಡಿ, ಅಂದರೆ ಸ್ಟೇಷನ್ ಸ್ಕಿಪ್ ಮಾಡುತ್ತೆ. ಸೊ ಗೈಸ್, ನೋಡ್ತಿರ್ಬೋದು ನೆಕ್ಸ್ಟ್ ಲೆವೆಲ್ ಸ್ಕಿಪ್ಪಿಂಗು ಫ್ಲ್ಯಾಟ್ 80ಯಲ್ಲಿ. ಫ್ಲ್ಯಾಟ್ 100 ಗಾಯ್ಸ್, ಸ್ಕಿಪ್ಪಿಂಗ್ ನಾಯಂದಹಳ್ಳಿ. ಗೈಸ್, ನಾವಿವಾಗ ಕೆಂಗೇರಿ ಸ್ಟೇಷನ್ನ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ಫಸ್ಟ್ ಸ್ಟಾಪೇಜ್ ಆಫ್ಟರ್ KSR ಬೆಂಗಳೂರು ಕೆಂಗೇರಿ ಸ್ಟೇಷನ್ ಎಂಟ್ರಿ ಆಗ್ತಾಯಿದೆ. ನಮ್ದಿಲ್ಲಿ 2 ಮಿನಿಟ್ಸ್ ಸ್ಟಾಪೇಜ್ ಇರುತ್ತೆ. ಆಮೇಲೆ ನಂತರ ಮತ್ತೆ ಡಿಪಾರ್ಟ್ ಆಗ್ತೀವಿ ಕೆಂಗೇರಿ ಸ್ಟೇಷನಿಂದ. ಆಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದು ರಾಮನಗರ ಆಗಿರುತ್ತೆ. ಸೊ ಗೈಸ್, ನಾವು ಕೆಂಗೇರಿನ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನಮ್ಮದು 1 ಮಿನಿಟ್ ಸ್ಟಾಪೇಜ್ ಇರುತ್ತೆ. ನಂತರ ನಾವು ಕೆಂಗೇರಿಯಿಂದ ಡಿಪಾರ್ಟ್ ಆಗ್ತೀವಿ. ನಮ್ಮ ಟ್ರೈನ್ ಇಲ್ಲಿಗೆ 1 ಅವರ್ ಡಿಲೇಯಿಂದ ಕೆಂಗೇರಿಗೆ ಬಂದಿದೆ. ಗಾಯ್ಸ್, ಒಂದೇ ಭಾರತ್ ನೋಡ್ತಿರ್ಬೋದು, ಒಂದೇ ಭಾರತ್ ಸ್ಕಿಪ್ಪು. ಕೆಂಗೇರಿ ಸ್ಟೇಷನ್ನ ಒಂದೇ ಭಾರತ್ ಸ್ಕಿಪ್ ಮಾಡ್ತಾ ಇದೆ, ನೋಡ್ತಾ ಇರ್ಬೋದು. ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಸ್ಕಿಪ್ಪಿಂಗ್. ಗೈಸ್, ಇದು ಮೈಸೂರು ಚೆನ್ನೈ ಸೆಂಟ್ರಲ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಕಿಪ್ಪಿಂಗ್ ಕೆಂಗೇರಿ ಸ್ಟೇಷನ್. ಗೈಸ್, ನಮ್ಮ ಟ್ರೈನ್ದು ಸ್ಟಾಪೇಜ್ ಹಿಡಿದು ಜಸ್ಟ್ 2 ಮಿನಿಟ್ಸು, ಬಟ್ 5 ಮಿನಿಟ್ಸ್ ಸ್ಟಾಪ್ ಮಾಡಿದ್ದ ಗೊತ್ತಿಲ್ಲ ಏನಕ್ಕೆ ಅಂತ ಟ್ರೈನ್. ಬಟ್ ಡಿಲೇ ಆಗ್ತಾ ಇದೆ. ಕವರ್ ಮಾಡುತ್ತೆ ಅಂದ್ಕೊಂಡಾಗಿಲ್ಲ, ತುಂಬ ಡಿಲೇ ಆಗ್ತಾ ಇದೆ. ಲೈಕ್ ಇವಾಗ 1 ಅವರ್ ಡಿಲೇ ಹಂಗೆ ಇದೆ. ನೋಡೋಣ ರಾಮನಗರವರೆಗೂ ಕವರ್ ಆಗಿರುತ್ತಾ ನೋಡೋಣ ಮುಂದೆ.
ಗಾಯ್ಸ್ ನೋಡ್ತಾ ಇರ್ಬೋದು ಬಿಡದಿ ಟ್ರೈನ್ ಸ್ಕಿಪ್ ಮಾಡ್ತಿದೆ. ಫ್ಲಾಟ್ 120 ಗಾಯ್ಸ್, ಫ್ಲಾಟ್ 120 ಬಿಡದಿ ಸ್ಕಿಪ್ಪಿಂಗ್ ಗಾಯ್ಸ್. ನೆಕ್ಸ್ಟ್ ಲೆವೆಲ್ ಸ್ಟೇಷನ್ ಸ್ಕಿಪ್ ನೋಡ್ತಾ ಇರ್ಬೋದು. ಸೊ ಗೈಸ್ ನಾವು ಆರ್ ಎಂಟರಿಂಗ್ ದ ರಾಮನಗರ. ನಮ್ದು ಇಲ್ಲಿ 3 ಮಿನಿಟ್ಸ್ ಸ್ಟಾಪೇಜ್ ಇರುತ್ತೆ, ನಂತರ ನಾವು ಮತ್ತೆ ಡಿಪಾರ್ಟ್ ಆಗ್ತೀವಿ. ರಾಮನಗರ ಆದಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪೇಜ್ ಬಂದು ಮಂಡ್ಯ ಆಗಿರುತ್ತೆ. ನೋಡ್ತಿರ್ಬೋದು ನಾವು ರಾಮನಗರ ಎಂಟ್ರಿ ಆಗಿದ್ದೀವಿ. ಡಿಪಾರ್ಟ್ ಕೂಡ ಆಗುತ್ತೆ ಸ್ವಲ್ಪ ಹೊತ್ತಿಗೆ. ನಮ್ಮ ನೆಕ್ಸ್ಟ್ ಸ್ಟಾಪೇಜ್ ಬಂದು ಮಂಡ್ಯ ಆಗಿರುತ್ತೆ. ಸೊ ಬನ್ನಿ ಡಿಪಾರ್ಟ್ ಮಾಡೋಣ ರಾಮನಗರದಿಂದ. ಜಸ್ಟ್ 20 ಮಿನಿಟ್ಸ್ಟೇ ಕವರ್ ಮಾಡಿರೋದು. ನಾವಿವಾಗ ಮಂಡ್ಯ ಎಂಟ್ರಿ ಆಗಿದ್ದೀವಿ. ನಮ್ದು ಇಲ್ಲಿ 2 ಮಿನಿಟ್ಸ್ ಸ್ಟಾಪೇಜ್ ಇರುತ್ತೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಮೈಸೂರು ಆಗಿರುತ್ತೆ. ಸೊ ಗೈಸ್ ನೋಡ್ತಿರೋದು ನಾವು ಮಂಡ್ಯ ಎಂಟ್ರಿ ಆಗಿದ್ದೀವಿ. ನಮ್ದು ಇಲ್ಲಿ 2 ಮಿನಿಟ್ಸ್ ಸ್ಟಾಪೇಜ್ ಇರುತ್ತೆ. ಮತ್ತು ನಂತರ ನಾವು ಡಿಪಾರ್ಟ್ ಆಗ್ತೀವಿ ಮಂಡ್ಯದಿಂದ. ನಮ್ಮ ನೆಕ್ಸ್ಟ್ ಸ್ಟಾಪೇಜ್ ಬಂದು ಮೈಸೂರಾಗಿರುತ್ತೆ. ಸೊ ಗೈಸ್ ಇವಾಗ ನಾವು ಮಂಡ್ಯದಿಂದ ಡಿಪಾರ್ಟ್ ಮಾಡಾಗಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಮೈಸೂರು ಜಂಕ್ಷನ್ ಆಗಿರುತ್ತೆ. ಮಧ್ಯೆ ಎಲ್ಲೂ ಸ್ಟಾಪ್ ಇಲ್ಲ, ಪಾಂಡವಪುರ ಕೂಡ ಸ್ಟಾಪ್ ಇಲ್ಲ. ಸೊ ಗೈಸ್ ಮಾಲ್ಗುಡಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ ನಮ್ಮನ್ನ. ಮಾಲ್ಗುಡಿ ಎಕ್ಸ್ಪ್ರೆಸ್ ಗೈಸ್. ಆಮೇಲೆ ನಾವು ಇವಾಗ ಪಾಂಡವಪುರನ ಸ್ಕಿಪ್ ಮಾಡ್ತಾ ಇದ್ದೀವಿ. ಈ ಟ್ರೈನ್ ಪಾಂಡವಪುರನ ಡಿಪಾರ್ಟ್ ಮಾಡ್ತಾ ಇದೆ. ನಮ್ಮ ಟ್ರೈನ್ ಪಾಂಡವಪುರ ಸ್ಕಿಪ್ ಮಾಡ್ತಾ ಇದೆ. ಸ್ಕಿಪ್ಪಿಂಗ್ ಪಾಂಡವಪುರ ಗೈಸ್. ಇನ್ನೊಂದು ನೋಡ್ಬೋದು ನೀವು, ಈ ಕಡೆ ಮಂಡ್ಯ ಸೈಡು ಪಾಂಡವಪುರ ಸೈಡ್ ಬಂದರೆ ಬರೀ ಕಬ್ಬಿನ ಗದ್ದೆನೇ ಫೇಮಸ್ಸು. ಮಂಡ್ಯ ಫೇಮಸ್, ಮಂಡ್ಯ ಹೈಕ್ಳು ಅಂದರೆ ನೆಕ್ಸ್ಟ್ ಲೆವೆಲ್ಲು. ಮಂಡ್ಯದಿಂದ ನನ್ನ ವ್ಲಾಗ್ಸ್ ಯಾರ್ಯಾರು ನೋಡ್ತಾರೆ ಹಂಗೆ ಕಮೆಂಟ್ ಮಾಡಿ ಗಾಯ್ಸ್. ಇದು ಬೆಂಗಳೂರು ಪ್ಯಾಸೆಂಜರು ನಮ್ಮನ್ನ ಜಸ್ಟ್ ಸ್ಕಿಪ್ ಮಾಡಿದೆ ಇವಾಗ. ಸೊ ಗೈಸ್ ನೀವು ನೋಡ್ತಿರ್ಬೋದು ಇವಾಗ ನಾವು ಮೈಸೂರು ಗೂಡ್ಸ್ ಟರ್ಮಿನಲಲ್ಲಿ ಇದ್ದೀವಿ ಆಯಿತಾ. ನಮ್ಮ ಟ್ರೈನು ಲಿಟ್ರಲಿ 1 ಅವರ್ ಡಿಲೇ ಇತ್ತು. ಇವಾಗ ತೋರಿಸ್ತಾ ಇದೆ 15 ಮಿನಿಟ್ಸ್ ಡಿಲೇ ಅಷ್ಟೇ ಇರೋದು. 45 ಮಿನಿಟ್ಸ್ ಟ್ರೈನಲ್ಲೇ ಕವರ್ ಮಾಡಿದೆ ಗಾಯ್ಸ್. ಲಿಟ್ರಲಿ ನೆಕ್ಸ್ಟ್ ಲೆವೆಲಾಗಿ ಕವರ್ ಮಾಡಿದ್ದಾನೆ ಮಾತ್ರ. ನೀವು ನೋಡ್ತಿರ್ಬೋದು ಈ ಟ್ರೈನ್ ಬಗ್ಗೆ ಹೊಗಳಿದ್ದೆ ತಡ. ಅಲ್ಲೇ ಟ್ರೈನ್ನ ರೆಡ್ ಲೈಟ್ ಕೊಟ್ಟು ಸ್ಟೇಷನ್ನ ಹೊರಗಡೆ ಮೀನ್ಸ್ ಮೈಸೂರು ಔಟರಲ್ಲಿ ನಿಲ್ಲಿಸೇ ಬಿಟ್ಟಿದ್ದಾರೆ. ಸೊ ಓಕೆ ಗಾಯ್ಸ್, ನಾವಿವಾಗ ಮೈಸೂರು ಜಂಕ್ಷನ್ನ ಎಂಟ್ರಿ ಆಗ್ತಾ ಇದ್ದೀವಿ. ಜಸ್ಟ್ 20 ಮಿನಿಟ್ಸ್ ಡಿಲೇಯಿಂದ ನಾವು ಮೈಸೂರು ಜಂಕ್ಷನ್ನ ಎಂಟ್ರಿ ಆಗಿದ್ದೀವಿ. ಸೊ ಗಾಯ್ಸ್ ನೀವು ನೋಡ್ಬೋದು, ನಾನು ಅಂದ್ಕೊಂಡಿದ್ದೆ ಹಂಪಿ ಎಕ್ಸ್ಪ್ರೆಸ್ನ ನಾವು ಓವರ್ಟೇಕ್ ಮಾಡ್ತೀವಿ ಅಂತ. ಬಟ್ ಡಿಲೇ ಇದ್ದ ಕಾರಣ ಹಂಪಿ ಎಕ್ಸ್ಪ್ರೆಸ್ ನಮಗಿಂತ ಮುಂಚೆ ಬಂದು
ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ, ನೋಡ್ತಾ ಇರ್ಬೋದು ಗೈಸ್. ನೋಡ್ತಿರ್ಬೋದು, ಇದೇನು ನೋಡ್ತಿರಲ್ಲ, ಈ ಟ್ರೈನು ನಮಗಿಂತ ಮುಂಚೆ ಹೋಗ್ಬೇಕಿತ್ತು. ಇದು ಯಾವ ಗಾಡಿ ಅಂತ ಅಂದರೆ ಮೈಸೂರು ನಂಜನಗೂಡು ಪ್ಯಾಸೆಂಜರ್. ಇದು ನಮಗಿಂತ ಮುಂಚೆ ಹೋಗ್ಬೇಕಿತ್ತು, ಬಟ್ ರೀಸ್ಕೆಡ್ಯೂಲ್ ಆಗಿ ಇದು 9:50 ಬಿಡ್ತಾನೆ. ಅವ್ರಿಗಿಂತ ಮುಂಚೆ ನಾವು ಬಿಟ್ಟಿದ್ದೀವಿ. ಕಾಚಿಗೌಡ ಅಶೋಕಪುರಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮೈಸೂರನ್ನ ಡಿಪಾರ್ಟ್ ಮಾಡ್ತಾ ಇದೆ ಇವಾಗ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ವ್ಯಾಪ್ 7 ಲೋಕೋಮೋಟಿವ್ ಟರ್ನಿಂಗಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ಗಾಯ್ಸ್, ನಾವಿವಾಗ ಚಾಮರಾಜಪುರಂ ಸ್ಕಿಪ್ ಮಾಡ್ತಿದ್ದೀವಿ. ಇದೊಂದು ಸ್ಟೇಷನ್ನು ಮೈಸೂರು ಒಳಗಿದೆ. ನೆಕ್ಸ್ಟು ನಮ್ಮ ಲಾಸ್ಟ್ ಸ್ಟಾಪ್ ಅಶೋಕಪುರಂನ ನಾವು ಎಂಟ್ರಿ ಆಗಿ ಅಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋಣ. ಸೊ ಗಾಯ್ಸ್, ನೋಡ್ತಿರ್ಬೋದು, ನಮ್ಮ ಲಾಸ್ಟ್ ಸ್ಟಾಪ್ ಅಶೋಕಪುರಂಗೆ ನಾವು ಎಂಟ್ರಿ ಆಗಿದ್ದೀವಿ ಇವಾಗ. ಸೊ ಗಾಯ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.